ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನು ಪಲ್ಯ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ 2 ಸ್ಪೂನ್ ಆಯಿಲು, ಸಾಸಿವೆ, ಒಂದು ಈರುಳ್ಳಿ ಮತ್ತು 2 ಟೊಮೊಟೊ ಹಾಕಿ ಈ ಥರ ಫ್ರೈ ಮಾಡ್ತಾಯಿದ್ದೀನಿ. ತರಕಾರಿ ಪಲ್ಯ ಚೆನ್ನಾಗಿರುತ್ತೆ ಚಪಾತಿಗೆ. ಇನ್ನೂ ಯಾರ್ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಚಪಾತಿ ಜೊತೆ ಪಲ್ಯ ಮಾಡ್ತಾಯಿದ್ದೀನಿ ನಾನು. ನೋಡಿ, ಇಲ್ಲಿ ಈ ಥರ ಹಂಚಿಕ್ಕಿನಿ ಕಾಯಿ ಚಪಾತಿಗೆ. ಈ ಪಲ್ಯ ಮಾಡ್ತಾಯಿದ್ದೀನಿ, ತರಕಾರಿ ಪಲ್ಯ. ತುಂಬ ಟೇಸ್ಟ್ ಇರುತ್ತೆ, ಚೆನ್ನಾಗೂ ಇರುತ್ತೆ. ನಾವು ಹೆಣ್ಮಕ್ಳು ಎಲ್ಲ ರೆಡಿ. ನೋಡಿ, ಈಗ ಟೊಮಾಟೊ ಈರುಳ್ಳಿ ಎಲ್ಲ ಫ್ರೈ ಆಗುತ್ತೆ. ಇದಕ್ಕೆ ಎಣ್ಣೆಲಿ ಫ್ರೈ ಮಾಡಿದ್ವಲ್ಲ ತರಕಾರಿ, ಆ ತರಕಾರಿ ಹಾಕೋಣೈತೆ. ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ತರಕಾರಿ ಪಲ್ಯ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದು, ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಕಾಂಬಿನೇಷನು. ನೀವು ಮಾಡ್ತೀವಿ ನೋಡಿ. ನಾನು ವೀಡಿಯೋ ಮಾಡೋದ್ರಲ್ಲಿ ಏನಾದ್ರು ತಪ್ಪಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಹಾಕಿ ಹೇಳಿ ನನಗೆ. ನಾವು ಹೊಸ್ದಾಗಿ ಮಾಡ್ತಾ ಇರೋದು, ನಮ್ಗೆ ಅಷ್ಟು ಗೊತ್ತಿಲ್ಲ. ಗೊತ್ತಿರೋದು ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳಬೇಕು, ಗೊತ್ತಿಲ್ದಾರೆ ಈ ಥರ ಅಲ್ಲ, ಈ ಥರ ಮಾಡಬೇಕು ಅಂತ ವಿಡಿಯೋ ಹಾಕಬೇಕು. ಈಗ ಹಿಂದೆ ಮುಂದೆ ಗೊತ್ತಿಲ್ದವ್ರಿಗೆ ಯಾವ ಥರ ಹಾಕಬೇಕೇನು ಅಂತ ಹೇಳಿರಿ, ಹೆಲ್ಪ್ ಆಗುತ್ತಲ್ವಾ. ನೋಡಿ, ಫ್ರೈ ಆಗಲಿ ಈಗ 10 ನಿಮಿಷ. ಹೆಣ್ಮಕ್ಳು ನಾವು ತವ್ರಮನೆಂದರೆ ಒಂದು ಹೆಣ್ಮಕ್ಳಿಗೆ ತುಂಬ ಖುಷಿ ಇರುತ್ತೆ. ಅದನ್ನ ಹುಟ್ಟಿ ಹಾಡಿ ಬೆಳೆದಿದ್ದು ಇದಿರ್ತೈತೆ. ಹುಟ್ಟಿ ಹಾಡಿ ಬೆಳೆದಿದ್ದು ಮನೆ ಇರ್ತೈತೆ ತವ್ರ ಮನೆ ಅನ್ನೋದು. ಗೌರಿ ಹಬ್ಬ ಬಂತು ಅಂದರೆ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ತವ್ರ ಮನೆಯಿಂದ ತಂದ್ಕೊಡೋದು ಇವರು ತುಂಬ ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ. ಅಷ್ಟು ಹೆಣ್ಮಕ್ಳಿಗೆ ಹೇಳಬೇಕು ಅಂದ್ರೆ ಆ ಥರ ಅದೃಷ್ಟನೇ ಇರಲ್ಲ. ಯಾಕೆಂದ್ರೆ ಈಗ ಏನು ಮಾಡ್ತಾರೆ, ಅಪ್ಪ ಅಮ್ಮ ತೋರಿಸಿ ಮದುವೆ ಮಾಡಿಕೊಟ್ಟಿದ್ದು ಮದುವೆ ಆದರೆ ಚೆನ್ನಾಗಿರುತ್ತೆ ಜೀವನ. ಈಗಿನ ಕಾಲದಲ್ಲಿ ಏನು ಮಾಡ್ತವೆ, ನಾನು ಇಷ್ಟಪಟ್ಟು ಹಾಕ್ತೀನಿ ಅಂತ ಹಾಕ್ಬಿಡ್ತವೆ. ಅಪ್ಪ ಅಮ್ಮನೆಲ್ಲ ದೂರ ಮಾಡ್ಕೊಂತವೆ ಈಗಿನ ಕಾಲದಲ್ಲಿ. ಅವ್ರಿಗೇನು ಮಾಡುತ್ತೆ, ಈ ಕಡೆ ತವ್ರ ಮನೆಯೂ ಆಸರೆ ಇರಲ್ಲ, ಈ ಕಡೆ ಗಂಡು ಮನೆಯೂ ಆಸರೆ ಇರಲ್ಲ. ಆ ಥರ ಆಗಿರುತ್ತೆ. ಅದೇ ಅಪ್ಪ ಅಮ್ಮನ ಹುಡುಗಿ ತೋರಿಸಿ ಮದುವೆ ಮಾಡಿಕೊಟ್ಟಿದ್ದು ಮನೆ ನೋಡ್ಕೊಂಡಿದ್ರೆ, ಈ ಕಡೆ ತವ್ರ ಮನೆ ಕಷ್ಟ ಇತ್ತು ಅಂದರೆ ತವ್ರ ಮನೆಗೆ ಇಳ್ಕೊಂಡ್ರೆ ಅವರೊಂದು ಆಸರೆ ಆಗ್ತಾರೆ. ಈ ಥರ ಚೆನ್ನಾಗಿರುತ್ತೆ ಜೀವನ. ನನಗೆ ತಿಳಿದಿದ್ದು ನಾನು ಹೇಳ್ತೀನಿ. ತವ್ರ ಮನೆಯ ತುಂಬ ಖುಷಿ ವಿಷಯ ಹೆಣ್ಮಕ್ಳಿಗೆ ಹೇಳ್ಬೇಕಂದ್ರೆ. ಸಣ್ಣದ್ರಿಂದ ಹುಟ್ಟಿ ಹಾಡಿ ಬೆಳೆದಿದ್ದು ಮನೆ ಬಿಟ್ಟು ಬರ್ತಾರೆ ಗಂಡು ಮನೆ ಅಂತ. ಅಷ್ಟೇ ಪ್ರೀತಿಯಿಂದ ಗಂಡು ಮನೇಲಿಗೂ ಅವ್ರು ನೋಡ್ಕೋಬೇಕು ಹೆಣ್ಮಕ್ಳಿಗೆ. ಕೆಲವ್ರು ಏನು ಮಾಡ್ತಾರೆ, ಹೊಡಿಯೋದು ಈ ಥರ ಎಲ್ಲ ಮಾಡ್ತಾರೆ ಕುಡ್ಕೊಂಬಂದು. ಆ ಥರನೇ ಇರ್ತಾರೆ, ಹೇಳೋಕ್ಕಾಗಲ್ಲ. ಹಳ್ಳಿ ಕಡೆ ಎಲ್ಲ ಜಾಸ್ತಿ ಆ ಥರನೇ ಇರೋದು. ಎಲ್ಲೋ ಒಬ್ಬರು ಜಾಸ್ತಿಯಿಂದ ಅರ್ಧಕ್ಕರ್ಧ ಆ ಥರನೇ ಇರೋದು ಹೇಳಿ. ಅವರು ಪಾಪ ಎಲ್ಲ ಕೆಲಸ ಮಾಡಿ ಬಂದು, ಹೆಣ್ಮಕ್ಳು ಯಾರು ಕೂರಲ್ಲಿ ಒಂದು ಮನೆಗೆ, ಅವರು ಆಚೆ ಹೋಗಿ ಕೆಲಸ ಮಾಡ್ಕೊಂಬಂದು ರಾತ್ರಿ ಬಂತು ಅಂದರೆ ಇವ್ರ ಕಾಟ ಇರುತ್ತೆ. ಕುಡ್ಕೊಂಬರೋದು, ಹೊಡಿಯೋದೆಲ್ಲ ಮಾಡ್ತಾರೆ. ಹೆಣ್ಮಕ್ಳು ಜೀವನ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಯಾವುದಕ್ಕೂ ಬೇಡ ನೋಡ್ರಿ. ಅವ್ರ ಜೀವನ ಹಂಡಿರ್ಬೋದು, ಅಷ್ಟು ಕೆಟ್ಟದಾಗಿರುತ್ತೆ ಜೀವನ. ತವ್ರ ಮನೆ ಅಂದರೆ ಒಂದು ಆಸೆ, ಒಂದು ಧೈರ್ಯ ಇರುತ್ತೆ ಹೆಣ್ಮಕ್ಳಿಗೆ. ಅವು ನಮ್ಮ ತವ್ರ ಮನೆಯವ್ರು ಇದ್ದಾರಲ್ವ, ನನ್ನ ತವ್ರ ಮನೆ ಇದಲ್ವ, ನಂಗೆ ಏನಾರು ಆದ್ರೂ ಕೇಳೋಕ್ಕಿದ್ದಾರಲ್ವ, ನಂಗೆ ಏನೇ ಆದರೂ ಕೇಳೋಕ್ಕೆ ಎಲ್ಲ ಇದ್ದಾರಲ್ವ ಅನ್ನೋ ಧೈರ್ಯ ಇರುತ್ತೆ ಹೆಣ್ಮಕ್ಳಿಗೆ. ಅದೇ ಇಲ್ಲ ಅಂದರೆ ಹೆಣ್ಮಕ್ಳು ಭಾಳ ಯಾಕೂ ಬೇಡ, ಅಷ್ಟು ಕೆಟ್ಟದಾಗ್ಬಿಡುತ್ತೆ ತವ್ರ ಮನೆ ಅನ್ನೋದು. ತವ್ರ ಮನೆ ಅನ್ನೋದು ಒಂದು ಕನಸಿದ್ದಂಗೆ ನಮ್ಮ ಹೆಣ್ಮಕ್ಳುಗಳಿಗೆ. ಒಂದು ಧೈರ್ಯ ಅನ್ನೋದು ಕನಸು ಹೌದು. ಅಷ್ಟು ಚೆನ್ನಾಗಿ ತವ್ರ ಮನೆ ಅದು ಹೆಣ್ಮಕ್ಳಿಗೆ, ಮದುವೆ ಇರೋ ಹೆಣ್ಮಕ್ಳಿಗೆ. ಹುಟ್ಟಿ ಬೆಳೆದಿದ್ದು ಮನೆ ಊರು ಎಲ್ಲ ಬಿಟ್ಟು ಗಂಡು ಮನೆಗೆ ಬರ್ತಾರೆ ಅಂತ ಹೆಣ್ಮಕ್ಳಿಗೆ ಎಷ್ಟೋ ಜನ ಕೆಟ್ಟದಾಗೆಲ್ಲ ಇದು ಮಾಡಿಬಿಡ್ತಾರೆ. ಆ ಥರ ಮಾಡಿಬಿಟ್ರೂ ತುಂಬ ಬೇಜಾರಾಗ್ಬಿಡುತ್ತೆ ನಮ್ಗೆ ಜೀವನದಲ್ಲಿ. ಯಾರಿಗೇ ಆಗಲಿ, ನಮಗೆ ಅಂತ ಇಲ್ಲ, ಯಾರಿಗಾದರೂ ಆ ಥರ ಮಾಡಬಾರ್ದು ಹೆಣ್ಮಕ್ಳಿಗೆ. ಇರ್ತಾರೆ, ಈಗಿನ ಕಾಲದಲ್ಲೂ ಇರ್ತಾರೆ ಅಷ್ಟೇ ಗಂಡಸ್ರು ಅಂತಾರೆ. ಕುಡ್ಕೊಂಬಂದು ಆ ಥರ ಹೊಡೆದ ಬಡ್ದ ಹಂಗೆ ಮಾಡೋದು ಹಿಂಗೆ ಮಾಡೋದು ಎಲ್ಲ ಮಾಡ್ತಾರೆ. ಆ ಥರ ಯಾರಿಗೂ ಹೆಣ್ಮಕ್ಳಿಗೆ ಮಾಡಬಾರ್ದು. ಆ ಥರ ನೋಡ್ಬಿಟ್ರೆ ಹೊಟ್ಟೆಲ್ಲ ಉರಿಯುತ್ತೆ, ಒಂಥರ ಅನಿಸ್ಬಿಡುತ್ತೆ, ಜೀವಕ್ಕೆ ಸಮಾಧಾನ ಇರೋಲ್ಲ. ಯಾರಿಗೆ ಹೆಂಗಾಗುತ್ತೋ ಗೊತ್ತಿಲ್ಲ, ನನಗಂತೂ ಆ ಥರದ್ದೆಲ್ಲ ನೋಡಿಬಿಟ್ರೆ ಒಂಥರ ಅನಿಸ್ಬಿಡುತ್ತೆ ಜೀವನ. ನನಗೆ ತಿಳಿದಿದ್ದು ನಾನು ಹೇಳಿದ್ದೀನಿ ಫ್ರೆಂಡ್ಸ್. ನಾನು ಹೇಳಿದ್ದೇನು ತಪ್ಪಿಲ್ಲ ಅಂತ ಅಂದ್ಕೊಂತೀನಿ. ನನಗೆ ಅನ್ಸಿದ್ದು ನಾನು ಹೇಳಿದ್ದೀನಿ. ನೋಡಿ, ಪಲ್ಯ ಈಗ ರೆಡಿ ಆಗ್ತಾಯಿದೆ. ನೋಡಿ, ಇದು ಫ್ರೈ ಆಗಿದೆ. ಮೊದಲೇ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಟ್ಟಿದ್ದೀನಿ ನಾನು. ಅದರಿಂದ ಒಂದು ಸ್ವಲ್ಪ ಹಾಕಿದೆ. ಖಾರದ ಪೌಡ್ರ್ ಹಾಕೋಣ, 2 ಸ್ಪೂನಷ್ಟು ಖಾರದ ಪೌಡ್ರ್, ಸ್ವಲ್ಪ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಆಮೇಲೆ 1.5 ಸ್ಪೂನಷ್ಟು ಉಪ್ಪು,
ಸ್ವಲ್ಪ ಅರಿಶಿನ ಒಂದು ಅರ್ಧ ಸ್ಪೂನು, ಈಗ 1 ಸ್ಪೂನ್ ಸಾಂಬಾರು ಪೌಡ್ರ್ ಹಾಕಿದ್ವಿ. ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಬರ್ತೈತೆ ಸಾಂಬಾರು ಪುಡಿ ಹಾಕೋದ್ರಿಂದ. ಹೆಣ್ಮಕ್ಳದ್ದು ಒಂದೊಂದು ಥರ ಕಷ್ಟ ಇಷ್ಟೇ ಇರ್ತೈತೆ ಎಲ್ಲರಿಗೂ. ಒಂದೇ ಅಂತ ನಂದು ಅಂತ ಇರ್ತಿಲ್ಲ, ಯಾರ್ದಾದ್ರೂ ಹೆಣ್ಮಕ್ಳು ಕಷ್ಟ ಇಷ್ಟೇ ಇರ್ತೈತೆ. ಅಷ್ಟು ತವ್ರ ಮನೆ ಬಿಟ್ಟು ಬಂದು ಗಂಡು ಮನೇಲಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಅತ್ತೆ ಕಾಟ, ಇತ್ಲಾಗ ಒಂದು ಕಡೆ ಮಾವು ಕಾಟ, ಒಂದು ಕಡೆ ಗಂಡು ಕಾಟ, ಈ ಥರ ಎಲ್ಲ ಇರ್ತಾವೆ. ಒಂದೊಂದು ಥರ ಇರುತ್ತೆ. ಅದೆಲ್ಲ ಸಿಸ್ಕೊಂಡು ಹೋಗ್ತಾರಲ್ಲ ನೋಡಿ. ಹೆಣ್ಮಕ್ಳದ್ದು ಎಷ್ಟು ಇದು ಇರ್ತೈತೆ ಜೀವನ. ಹೆಣ್ಮಕ್ಳು ಜೀವನ ತುಂಬ ಕಷ್ಟ ಹೇಳ್ಬೇಕಂದ್ರೆ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ನಾವು ಹೆಣ್ಮಕ್ಳು ಸರಿ ಜೀವನ ಮಾಡಬೇಕಾಗುತ್ತೆ. ಎಲ್ಲ ಅರ್ಥ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಜೀವನ ಮಾಡಬೇಕಾಗುತ್ತೆ. ಸುಮ್ಮನೆ ಆಗಲ್ಲ ಯಾವುದು ಈ ಕಾಲದಲ್ಲಿ. ಇವತ್ತಿಲ್ಲದೆ ನಾಳೆ ಕಾರ ಒಳ್ಳೇದಾಗುತ್ತಲ್ವ ಅನ್ನೋ ಧೈರ್ಯದ ಮೇಲೆ ಇರಬೇಕಾಗುತ್ತೆ. ಇವತ್ತೇನೋ ಕೆಡ್ತೈತೆ ಅಂತ ಒಂದು ನಂಬಿಕೆನೇ ಕಳ್ಕೊಬಾರ್ದು ನಾವು ಹೆಣ್ಮಕ್ಳು. ಅದಕ್ಕೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಓದಿಸ್ಬೇಕು, ಚೆನ್ನಾಗಿ ಓದಿಸಿದ್ರೆ ಅವ್ರ ಕಾಲ ಮೇಲೆ ಅವ್ರು ನಿಲ್ತಾರೆ. ಅವ್ರ ಜನ್ರೇಷನ್ನೇ ಬೇರೆ ಇದಿರ್ತೈತೆ. ಎಲ್ಲಿ ಬೇಕಾದ್ರೂ ಹೋಗ್ತಾರೆ, ಎಲ್ಲಿ ಬೇಕಾದ್ರೂ ಬರ್ತಾರೆ. ನಾನು ದುಡಿದಿನಲ್ವ ಅನ್ನೋ ಧೈರ್ಯ ಬರುತ್ತೆ. ಅದರಿಂದ ಯಾರಾದರೂ ಅಷ್ಟೇ ಹೆಣ್ಮಕ್ಳಿಗೆ ಚೆನ್ನಾಗಿ ಓದಿಸ್ರಿ. ಹೆಣ್ಮಗಲ್ವ ಅಂತ ಹೇಳ್ಬಿಟ್ಟು ಇದು ಮಾಡೋಕೆ ಹೋಗ್ಬೇಡ್ರಿ. ಹಳೆ ಕಾಲದ ಥರ ಮೊದಲು ಹಳೆ ಕಾಲದಲ್ಲಿ ಮಾಡೋರು ಹೆಣ್ಮಕ್ಳು ದೊಡ್ಡವಾತು ಅಂದ್ರೆ ಹಾಕಿ ಮದುವೆ ಮಾಡ್ಕೊಳ್ತಾರು. ಆ ಥರ ಇದ್ರಲ್ಲಿ ಮಾಡಬಾರ್ದು. ಯಾಕೆಂದರೆ ಅವ್ರ ಕಾಲ ಮೇಲೆ ಅವ್ರು ನಿಲ್ಲಿ ಅಂತ ಅವ್ರಿಗೂ ಓದಿಸ್ಬೇಕು. ಓದಿಸಿ ಬರೆಸಿ ಎಲ್ಲ ಒಳ್ಳೇದು ಮಾಡಬೇಕು ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ. ನೋಡಿ ಫ್ರೆಂಡ್ಸ್, ಇಷ್ಟು ನೀರು ಹಾಕಿದ್ದೀನಿ ಒಂದು ದೊಡ್ಡ ತೊಷ್ಟಿಗೆ. ಕುದಿಬೇಕು. ಇದು ಕುದಿತು ಅಂದರೆ ರೆಡಿ ಆಯಿತು ಪಲ್ಯ. ನಾನಿವತ್ತಿಷ್ಟು ವಿಷಯ ಹೇಳಬೇಕು ಅಂದ್ಕೊಂಡೆ ಹೇಳಿದ್ದೀನಿ. ನಾನು ಹೇಳಿರೋ ವಿಷಯ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಕೊಟ್ಟು ಬೇಕಾದ್ರೆ ಕಮೆಂಟಲ್ಲಿ ಹಾಕಿ. ಇಲ್ಲ ನೀವು ಅಂತ ನೀವು ಈ ಥರ ಹೇಳಿದ್ದೀರಾ ಹಂಗೆ ಹಿಂಗೆ ಅಂತ ಏನು ಕೆಟ್ಟದಾಗಾರ ಏನೂ ಕಮೆಂಟ್ ಹಾಕಬೇಡಿ ದಯವಿಟ್ಟು. ನಾನು ವಿಡಿಯೋದೆಲ್ಲ ತಪ್ಪಿತ್ತು ಅಂದ್ರೆ ಹೇಳಿ, ನಾನು ತಿದ್ಕೊಂತೀನಿ. ಅದೇನು ತಪ್ಪಿದೆ, ಯಾವ ಥರ ಮಾಡಬೇಕು ಏನು ಅಂತ ನಂಗೆ ಅಷ್ಟು ಐಡಿಯಾ ಇಲ್ಲ. ಆದ್ದರಿಂದ ನೋಡಿ ಫ್ರೆಂಡ್ಸ್, ಈಗ ರೆಡಿ ಆಯಿತು ಇದು ಪಲ್ಯ. ಲಾಸ್ಟಿಗೆ ಗಾರ್ನಿಷಿಂಗ್ ನಾನು ಕೊತ್ತಂಬರಿ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಅದೆಷ್ಟೇ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ತಿಂದು ಹೇಳಿ ನನಗೆ ಯಾವ ಥರ ಕಮೆಂಟ್ ಬಂತು ಅಂತ. ನನಗಂತಿದ್ದು ನನ್ನ ವಿಡಿಯೋದಲ್ಲಿ ಹೇಳಿದ್ದೀನಿ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ನೋಡಿ ರೆಡಿ ಆಯಿತು ಪಲ್ಯ. ಚೆನ್ನಾಗಿರುತ್ತೆ ಚಪಾತಿ ಜೊತೆ. ಇದು ನಾನು ರಾತ್ರಿ ಊಟಕ್ಕೆ ಮಾಡ್ತಾಯಿದ್ದೀನಿ. ಇದು ನೀವು ಈ ಥರ ಮಾಡ್ಕೊಂಡು ತಿಂದು ನನಗೆ ಹೇಳಿ ಯಾವ ಥರ ಬಂದಿತ್ತು ಏನು ಅಂತ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ ನೋಡಿ. ಚೆನ್ನಾಗಿದೆ. ಈಗ ಬೆಂದಿದೆ. ಇದೀಗ ನಿಮ್ಗೆ ಬೇಕು ಅಂದ್ರೆ ಲಾಸ್ಟ್ ಗರಂ ಮಸಾಲ ಎಲ್ಲ ಹಾಕೇಳಿ. ನನಗೆ ಬೇಡ ಮಸಾಲೆ ಜಾಸ್ತಿ ಹಾಕಿರಿ ಒಳ್ಳೆಯದೆಲ್ಲ, ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಅದರಿಂದ ನಾನು ಸ್ವಲ್ಪ ಸಾಂಬಾರು ಪೌಡ್ರ್ ಅಷ್ಟೇ ಹಾಕಿದ್ದೀನಿ ನಾನು ಇದಕ್ಕೆ. ನೋಡಿ ಆಗಿದೆ, ಈಗ ರೆಡಿ ಆಗಿದೆ. ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.